ಪ್ರತಿದಿನ ಎಲ್ಲರೂ ಪೂಜೆಯನ್ನು ಮಾಡೇ ಮಾಡುತ್ತಾರೆ. ಕೆಲವರಿಗೆ ದೇವರಲ್ಲಿ ಅಷ್ಟಾಗಿ ನಂಬಿಕೆ ಇಲ್ಲದಿದ್ದರೂ ತಾವು ಮಾಡುವ ಒಳ್ಳೆಯ ಕೆಲಸದಿಂದ ದೇವರಿಗೆ ಇಂಡೈರೆಕ್ಟ್ ಆಗಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಆದರೆ ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕೂ ಮೊದಲು ಶಾಸ್ತ್ರಗಳಲ್ಲಿ ಅನೇಕ ನಿಯಮಗಳನ್ನು ಅನುಸರಿಸಬೇಕು. ಯಾವುದೇ ಕಾರಣಕ್ಕೂ ಪೂಜೆ ಮಾಡುವಾಗ ಕೆಲವು ವಸ್ತುಗಳು ಇಲ್ಲದೆ ನೀವು ಪೂಜೆ ಮಾಡುವುದರಿಂದ ಆ ದಿನದ ಪೂಜೆ ಅಪೂರ್ಣವಾಗುತ್ತದೆ. ಯಾವುದೇ ಒಂದು ಭಕ್ತಿಯಿಂದ ಬೇಡಿಕೊಂಡರೂ ಕೂಡ ಅದು ನಿಮಗೆ ಫಲಿಸುವುದು ತುಂಬ ಕಷ್ಟ ಆಗುತ್ತದೆ. ಅಂದ ಹಾಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಿ ಮತ್ತು ಯಾವೆಲ್ಲ ವಸ್ತುಗಳನ್ನು ನಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವಂತಹ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿ ವಿಡಿಯೋಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಹಾಗೂ ವಶೀಕರಣ ಯಂತ್ರ ಸಿದ್ಧಿಗಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನು ಸಂಪರ್ಕಿಸಿ. ಖಂಡಿತ ಯಶಸ್ವಿ ಪರಿಹಾರ ಅವರಿಂದ ಮಾತ್ರ ಸಾಧ್ಯ. ದೇವರ ಪೂಜೆ ಮಾಡುವಾಗ ಒಂದಲ್ಲ ಒಂದು ರೀತಿಯಾದಂತಹ ಕೋರಿಕೆಗಳಿಗಾಗಿ ಮತ್ತು ಪ್ರತಿನಿತ್ಯ ಪೂಜೆ ಮಾಡದೇ ಹೋದರೆ ಯಾವುದೋ ಒಂದು ಮನಸ್ಸಿನಲ್ಲಿ ಸಮಾಧಾನ ಇಲ್ಲದೆ ಇರುವಂತಾಗುತ್ತದೆ. ಆದ್ದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ತಿಂಡಿ ಏನನ್ನೂ ಸೇವಿಸದೆ ನೀವು ಪೂಜೆ ಪ್ರಾರ್ಥನೆಗೆ ಕುಳಿತುಕೊಳ್ಳುವ ಮೊದಲು ಸ್ನಾನಾದಿಗಳನ್ನೆಲ್ಲ ಮಾಡಿ ದೇವರ ಮನೆಯನ್ನು ಮೊದಲು ಶುದ್ಧೀಕರಿಸಬೇಕು. ಕನಿಷ್ಠ ಪಕ್ಷ ವಾರಕ್ಕೆ ಒಂದು ಬಾರಿಯಾದರೂ ದೇವರ ಮನೆ ಶುದ್ಧಿ ಆಗಲೇಬೇಕು. ಅರಿಶಿಣದ ನೀರಿನಿಂದ ಸ್ವಲ್ಪ ಮಟ್ಟಿಗೆ ಟೈಲ್ಸ್ ನೆಲ ಆಗಿರಬಹುದು, ರೆಡ್ ಆಕ್ಸೈಡ್ ನೆಲ ಆಗಿರಬಹುದು, ಅದನ್ನು ಒರೆಸಬೇಕು. ಅನಂತರ ನೀವು ಪೂಜೆ ಮಾಡುವ ಮೊದಲು ಮಣೆಯನ್ನು ಹಾಕಿಕೊಂಡು ಕುಳಿತುಕೊಳ್ಳಬೇಕು. ಇದಾದ ಮೇಲೆ ಶಂಖ ಯಾವ ಮನೆಯಲ್ಲಿ, ಯಾವ ದೇವರ ಮನೆಯಲ್ಲಿ ಶಂಖ ಇರುತ್ತದೋ ಅವರ ಮನೆಯಲ್ಲಿ ಧನಲಕ್ಷ್ಮಿ ಸದಾ ನೆಲೆಸುತ್ತಾಳೆ. ಶಂಖ ಅನ್ನುವುದು ಕೃಷ್ಣನ ಸಂಕೇತ ಮತ್ತು ನವಿಲುಗಿರಿ ದೇವರ ಮನೆಯಲ್ಲಿ ಇರಲೇಬೇಕು. ಯಾರ ಮನೆಯಲ್ಲಿ ದೇವರ ಮನೆ ಇರುತ್ತದೋ ಅವರ ಮನೆಯಲ್ಲಿ ಖಂಡಿತವಾಗಿಯೂ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿಗಳು, ವಾಮಾಚಾರದ ಸಂಕೇತಗಳು ಯಾವುದು ಬರುವುದಿಲ್ಲ. ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಕಮಲದ ಹೂವು ಇರಲೇಬೇಕು. ಕಮಲದ ಹೂವು ಪ್ರತಿದಿನ ಇಡಲು ಸಾಧ್ಯವಾಗುವುದಿಲ್ಲ ಅನ್ನುವುದಾದರೆ ತಿಂಗಳಲ್ಲಿ ಯಾವುದಾದರೂ ಒಂದು ಶುಕ್ರವಾರ ಕಮಲದ ಹೂವನ್ನು ಇಡಬೇಕು. ಅದಾದ ಮೇಲೆ ಒಂದು ಪುಟ್ಟ ತಟ್ಟೆಯಲ್ಲಿ, ಬೆಳ್ಳಿಯ ಪುಟ್ಟ ತಟ್ಟೆ ಇದ್ದರೆ ತುಂಬಾ ಒಳ್ಳೆಯದು. ಬೆಳ್ಳಿ ಇಲ್ಲ ಅಂದರೆ ಮಣ್ಣಿನ ಒಂದು ಪುಟ್ಟ ತಟ್ಟೆಯಾಗಿರಬಹುದು. ಅದಕ್ಕೆ ನೀವು 3 ಚಿಟಿಕೆಯಷ್ಟಾದರೂ ಅಕ್ಕಿಯನ್ನು ಹಾಕಿ 1 ಚಿಟಿಕೆ ಅರಿಶಿಣವನ್ನು ಮತ್ತು ಕುಂಕುಮವನ್ನು ಹಾಕಿ ಬೆರೆಸಿ ಅಕ್ಷತೆಯಾಗಿ ಮಾಡಿಕೊಳ್ಳಬೇಕು. ಪೂಜೆಯ ನಂತರ ಎಲ್ಲ ದೇವರಿಗೂ ಒಂದೊಂದು ಕಾಳಿನ ಅಕ್ಷತೆಯಾಗಿ ಹಾಕಬೇಕು. ಈ ರೀತಿ ಮಾಡಿದ ನಂತರ ಸಾಂಬ್ರಾಣಿ ಹೊಗೆ ಹಾಕುವಾಗ ನೀವು ಲವಂಗವನ್ನು ಸೇರಿಸಿ ಸಾಂಬ್ರಾಣಿ ಹೊಗೆಯೊಂದಿಗೆ ಸುಟ್ಟು ಮನೆ ತುಂಬ ಪಸರಿಸುವ ಹಾಗೆ ಸಾಂಬ್ರಾಣಿ ಹೊಗೆಯನ್ನು ಹಾಕಬೇಕು. ಮನೆ ತುಂಬ ಸಾಂಬ್ರಾಣಿ ಹೊಗೆ ಇರುವುದರಿಂದ ಯಾವುದೇ ದುಷ್ಟಶಕ್ತಿಗಳು, ಗಾಳಿಗಾಚಾರಗಳು ಎಲ್ಲವೂ ಮನೆಯನ್ನು ಬಿಟ್ಟು ಹೋಗುತ್ತದೆ. ಮನೆಯಲ್ಲಿ ಪ್ರಶಾಂತವಾದ ನೆಮ್ಮದಿ ನೆಲೆಸುತ್ತದೆ. ಯಾವುದೇ ಕಾರಣಕ್ಕೂ ಪೂಜೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಮನೆಯ ಸದಸ್ಯರು ನಿದ್ರಿಸುವಂತಿಲ್ಲ. ಕಾಲು ನೀಡಿಕೊಂಡು ಕಾಲು ಚಾಚಿಕೊಂಡು ಮಲಗಿ ಇರುವಾಗ ಪೂಜೆ ಮಾಡುವುದು ಅಸಂಬದ್ಧ. ಒಂದು ವೇಳೆ ಕಾಯಿಲೆಯಿಂದ ನರಳುತ್ತಿರುವವರು, ವೃದ್ಧರು ಈ ರೀತಿ ಇದ್ದರೆ, ಪ್ರೆಗ್ನೆಂಟ್ ಲೇಡೀಸ್ಗಳು ಈ ರೀತಿ ಇದ್ದರೆ ಯಾವುದೇ ತೊಂದರೆ ಇಲ್ಲ. ಆದರೆ ಯಾವುದೇ ಸಮಸ್ಯೆ ಇಲ್ಲದೆ ಹಾಗೆ ಮಲಗಿದ್ದರೆ ಅಂತಹ ಪೂಜೆ ಅಪೂರ್ಣವಾಗುತ್ತದೆ. ಅದು ದೇವರಿಗೆ ಮಾಡುವಂತಹ ಒಂದು ರೀತಿಯಾದಂತಹ ಅವಮಾನವಿದ್ದಂತೆ. ಆದ್ದರಿಂದ ಪೂಜೆ ಮಾಡುವ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಇಂಥ ತಪ್ಪುಗಳನ್ನು ಮಾಡದೆ ನಾವು ತಿಳಿಸ್ಕೊಡುವಂತಹ ಈ ನಿಯಮಗಳನ್ನು ಅನುಸರಿಸಿ ಮತ್ತು ಇಂತಹ ವಸ್ತುಗಳನ್ನು ಪೂಜೆ ಮಾಡುವುದರಿಂದ ಪರಿಪೂರ್ಣವಾದಂತಹ ಪೂಜೆ ಅವತ್ತಿನ ದಿನದಾಗುತ್ತದೆ. ಹಾಗೂ ನೀವು ಬೇಡಿದ ಎಲ್ಲ ಕೋರಿಕೆಗಳು ಸಹ ಇದರಿಂದ ಈಡೇರುತ್ತದೆ. ಸ್ನೇಹಿತರೆ, ನಿಮ್ಮ ಬದುಕಿನಲ್ಲಿ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ, ಹೇಳಿಕೊಳ್ಳಲಾಗದ ಘೋರ ಗುಪ್ತ ನಿಗೂಢ ಸಮಸ್ಯೆ ಏನೇ ಇದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ತಿಳಿಸ್ತಾರೆ. ಅದು ಉಚಿತವಾಗಿ ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.